ಏನು ಕಾಂಗ್ರೆಸ್ ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ಎಲ್ಲೋ ಹಳ್ಳ ಹಿಡಿತಾ ಇದೆಯಾ ಅಂತ, ಯಾಕೆಂದ್ರೆ ಅದಕ್ಕೆ ಹಣ ಹೊಂದಿಸ್ಬೇಕಲ್ಲ. ಹಾಗಾಗಿ ಅನುದಾನದಿಂದ ಗ್ಯಾರಂಟಿ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಕಡೆ. ಆದರೆ ಅನುದಾನ ಸಿಗ್ತಾ ಇಲ್ಲ ನಮಗೆ ಅಂತ ಶಾಸಕರು ಮತ್ತೊಂದು ಕಡೆ ಬೇಸರ ಹೊರ ಹಾಕ್ತಾ ಇರೋದು. ಈಗ ಆಗ್ತಾ ಇರೋದು ಅದೇ, ಕಾಂಗ್ರೆಸ್ನಲ್ಲಿ ಅನುದಾನದ ಬಗ್ಗೆ ಹರಿತಾ ಇಲ್ಲ ಗೊಂದಲಗಳು. ಶಾಸಕರು ಬೇಸರವನ್ನ ಹೊರ ಹಾಕ್ತಾ ಇದ್ದಾರೆ, ಅನುದಾನ ಸಿಗ್ತಾ ಇಲ್ಲ ನಮಗೆ ಅಂತ. ಸೊ ಬಜೆಟ್ ಮೀಟಿಂಗ್ ಟೈಮ್ನಲ್ಲಿ ಏನಾದರೂ ಆದ್ಯತೆ ಕೊಡೋದಕ್ಕೆ ನಿರ್ಧಾರವನ್ನೇನಾದರೂ ಮಾಡಲಾಗಿದೆಯಾ ಅಂತ ಜಿಲ್ಲಾವಾರು ಸಚಿವರು ಶಾಸಕರ ಸಭೆ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಈಗ ಈ ವೇಳೆ ಮೀಟಿಂಗ್ನಲ್ಲಿ ಶಾಸಕರಿಗೆ ಮಾತನಾಡೋದಕ್ಕೆ ಒಂದು ಸ್ವಲ್ಪ ಅವಕಾಶ ಸಿಗುತ್ತೆ. ಅವ್ರ ಕ್ಷೇತ್ರದ ಸಮಸ್ಯೆ ಏನು, ಅನುದಾನ ಏನು ಬೇಕು, ಎಷ್ಟು ಬಂದಿದೆ, ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಜೊತೆಗೆ ಶಾಸಕರು ಕೇಳೋ ಯೋಜನೆಗಳಲ್ಲಿ ಬಜೆಟ್ನಲ್ಲಿ ಆದ್ಯತೆ ಕೊಡೋ ಸಾಧ್ಯತೆ ಇದೆ. ಅಂದರೆ ಪರಿಗಣನೆಗೆ ತೆಗೆದುಕೊಳ್ತಾರೆ ಅಂತ ಹೇಳ್ತಾ ಇದ್ರು. ಮಾತಿಗೆ ಅವಕಾಶನೇ ಕೊಡೋದಿಲ್ಲ ನಮಗೆ, ಎಲ್ಲ ಅವರವರೇ ಮಾತಾಡ್ತಾರೆ, ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಕ್ಕಿಲ್ಲ ಅಂಥೇಳಿ ಈ ಮೂಲಕ ಶಾಸಕರ ಅಸಮಾಧಾನವನ್ನು ತಣಿಸೋದಕ್ಕೆ ಸಿಎಂ ಪ್ಲಾನ್ ಮಾಡಿದಂತೆ ಕಾಣಿಸ್ತಾ ಇದೆ. ಈ ಮೀಟಿಂಗ್ ಯಾವಾಗ ನಡೆಯುತ್ತೆ ಅಂದರೆ ಫೆಬ್ರವರಿಯ ಮಧ್ಯಭಾಗದಲ್ಲಿ ಜಿಲ್ಲಾವಾರು ಮೀಟಿಂಗ್ ನಡೆಯೋ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ಫೋನ್ ಸಂಪರ್ಕದಲ್ಲಿ. ದೀಪಾ, ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ನಮಗೆ ಅನುದಾನ ಸಿಗ್ತಾ ಇಲ್ಲ ಅಂಥೇಳಿ ಒಂದಷ್ಟು ಶಾಸಕರು ಕಂಪ್ಲೇಂಟನ್ನು ಮಾಡ್ತಾ ಇದ್ರು. ಈಗ ಅವರಿಗೆ ಆದ್ಯತೆ ಕೊಡೋ ನಿಟ್ಟಿನಲ್ಲಿ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ. ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಅಥವಾ ಅವರು ಕೇಳುವಂತಹ ಬೇಡಿಕೆಗಳಿಗೆ ಈಡೇರಿಕೆ ಸಿಗುತ್ತಾ ಈ ಮೀಟಿಂಗ್ನಲ್ಲಾದರೂ ಅಂತ? ಶರತ್ತು, ಅನುದಾನ ವಿಚಾರವಾಗಿ ಸಾಕಷ್ಟು ದಿನದಿಂದಲೂ ಕೂಡ ಒಂದಿಷ್ಟು ಅಸಮಾಧಾನ ಶಾಸಕರಲ್ಲಿ ಇತ್ತು. ಗ್ಯಾರಂಟಿ ಬಳಿಕ ನಮಗೆ ಅನುದಾನವನ್ನ ಕೊಟ್ಟಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಶಾಸಕರು ಅಸಮಾಧಾನವನ್ನ ನೇರವಾಗಿ ಬಹಿರಂಗವಾಗಿ ವಾಗ್ದಾಳಿಗಳನ್ನ ಮಾಡ್ತಾ ಇದ್ರು. ಇದಕ್ಕೆ ಕಡಿವಾಣ ಹಾಕೋದಿಕ್ಕೆ, ಜೊತೆಗೆ ಶಾಸಕರ ಸಿಟ್ಟನ್ನ ತಣಿಸೋದಕ್ಕೆ ಇದೀಗ ಸಿಎಂ ಮತ್ತೊಂದು ತಂತ್ರವನ್ನ ಹೊಂದಿರುವಂತಹದ್ದು. ಅಂದ್ರೆ ಬಜೆಟ್ ಒಂದಿಷ್ಟು ಚರ್ಚೆ ಏನಾಗುತ್ತೆ ಡಿಪಾರ್ಟ್ಮೆಂಟ್ ವಾರು, ಅಂದ್ರೆ ಇಲಾಖಾವಾರು, ಆ ಸಮಯದಲ್ಲಿ ಆಯಾ ಏನು ಆ ಒಂದು ಕ್ಷೇತ್ರವಾರು ಶಾಸಕರುಗಳನ್ನ ಕರೆದು ಅವರ ಜೊತೆ ಚರ್ಚೆ ಮಾಡಿ ಯಾವುದಕ್ಕೆ ಅನುದಾನ ಬೇಕು, ಯಾವುದಕ್ಕೆ ತುಂಬಾ ಇಂಪಾರ್ಟೆಂಟ್ ಇದೆ, ಅಂದ್ರೆ ರಸ್ತೆ, ಮೂಲಭೂತ ಸೌಕರ್ಯ, ಯಾವುದಕ್ಕೆ ಹೆಚ್ಚಿನ ಅನುದಾನ ಬೇಕು ಅನ್ನುವಂತಹದನ್ನ ತಿಳ್ಕೊಂಡು ಅದನ್ನ ಬಜೆಟ್ ನಲ್ಲಿ ಸೇರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಚಿಂತನೆ ನಡೆಸಂಗಿದೆ. ಫೆಬ್ರವರಿ ಮಧ್ಯಭಾಗದಲ್ಲಿ ಈ ಒಂದು ಚರ್ಚೆ ನಡೆಯುತ್ತೆ. ಅಂದ್ರೆ ಶಾಸಕರ ಕ್ಷೇತ್ರವಾರು ಶಾಸಕರುಗಳನ್ನ ಕರೆದು ಚರ್ಚೆ ಮಾಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಆ ಮೂಲಕ ಅನುದಾನ ವಿಚಾರ ಏನಿದೆ ಅದು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದಂತೆ. ಎಕ್ಸ್ಟ್ರಾ ಅನುದಾನ ಕೊಡೋದಕ್ಕಿಂತ ಅದನ್ನು ಬಜೆಟ್ ನಲ್ಲೇ ಸೇರಿಸುತ್ತೆ. ಅದು ಶಾಸಕರಿಗೂ ಒಂದು ಕನ್ಫರ್ಮೇಶನ್ ಇರುತ್ತೆ, ನಮಗೆ ಅನುದಾನ ಈಗಲ್ಲ ಮುಂದೆ ಆದ್ರೂ ಬಂದೇ ಬರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚಿಂತೆ ಮಾಡ್ದಂಗಿದೆ. ಶರತ್. ಓಕೆ, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.